ದುಡಿಬೇಕು ಅಂತ ಹಠ ಇದ್ರೆ ಸಾಕು ದುಡಿಬೋದು. ಇದು ಶೇರ್ ಮಾರ್ಕೆಟ್ ಅಂದ್ರೆ ಎಲ್ಲೂ ನಾವು ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನಾವು ನೋಡಿಲ್ಲ ಸರ್. ಇವಾಗ ನೀವು ಬಂದಾಗ್ಲಿಂದ ಇದು ಬೆಳಕಿಗೆ ಬಂದಿರೋದು. ನೀವು ಹೇಳಿದ್ರೆ ಸರ್ ರೈತರು ಯಾರು ಬೇಕಾದ್ರೂ ಕಲಿಬೋದು, ರೈತರು ಕಲಿಬೋದು, ಎಲ್ಲರೂ ಕಲಿಬೋದು. ನೀವು ಹೇಳಿದ್ರಲ್ಲ, ನನಗೆ ಸ್ವಲ್ಪ ಧೈರ್ಯ ಬಂತು. ನಮ್ಗೆ ಎಜುಕೇಶನ್ ಇಲ್ಲ. ಈಗ ಒಂದು ನಮ್ಮ ಕನ್ನಡ ಭಾಷೆ ಬಿಟ್ರೆ ಯಾವ ಭಾಷೆ ಬರಲ್ಲ. ಯಾರನ್ನ ಬೇರೆ ಭಾಷೆಯಿಂದ ಮಾತಾಡಿಸಿ ನಮಗೆ ಬರಲ್ಲ ಕನ್ನಡ ಮಾತಾಡ ಅಂತ ಹೇಳ್ತೀವಿ. ಸ್ಟಾಕ್ ಮಾರ್ಕೆಟ್ಗೆ ಎಲ್ಲರೂ ಬಂದ್ಬಿಡ್ಬೋದಾ? ಯಾರು ಬೇಕಾದ್ರೂ ಬಂದ್ ಮಾಡ್ಬೋದಾ? ಇದೆಲ್ಲ ನಮ್ ಕೈಯಲ್ಲಿ ಎಲ್ಲ ಆಗುತ್ತೆ, ಇದೆಲ್ಲ ಶ್ರೀಮಂತರಿಗೆ, ನಮ್ ಕೈಯಲ್ಲಿ ಇವೆಲ್ಲ ಆಗಲ್ಲ ಅನ್ಕೊಂಡಿರೋರ್ಗೆ ಏನಕ್ಕೆ ಇವ್ರು ಸ್ಟಾಕ್ ಮಾರ್ಕೆಟ್ ಬಂದ್ರು? ವಿಡಿಯೋಗಳು ಯಾವ್ದೋ ಒಂದು ಬಂದ್ ಸರ್, ನಿಮ್ದೆ ಮನೋಜ್ ಕುಮಾರ್ ಅಂತ ಹೇಳಿ. ಯಾರಪ್ಪ ಮನೋಜ್ ಕುಮಾರ್ ಸರ್ ಕನ್ನಡದಲ್ಲಿ ಹೇಳ್ತಾರಂದ ಒಂದ್ ವಿಡಿಯೋ ನೋಡಿ ಸರ್, ನೀರೆಲ್ಲ ಗುಂಡಿಗೆ ಹೋದ್ರ ಕೂಡ ನನಗೆ ಹೆಸರಿದ್ರಿ ಸರ್. ಸುಳ್ಳು ಹೇಳ್ಬಾರ್ದು. ಎಲ್ಲರೂ ಒಗ್ಗಟ್ಟಾಗಿ, ತಾಯಿ ತಂದೆ ಎಲ್ಲ ಒಗ್ಗಟ್ಟಾಗಿ ಮುಂದೆ ಬಂದು ಇವತ್ತು ಬೇಕಾದಂಗಿದೆ ಸರ್. ಒಂದು ಟ್ಯಾಕ್ಟ್ರಿ, ಒಂದು ಲಾರಿ, ಒಂದು ಆಟೋ, ನಮ್ ಜನ ಮುಂದೆ ಆಗ್ಲಿ ಅಂತ ನಾನು ಕಲಿಸ್ತೀನಿ ಅಂತ ನೀವು ಹೆಮ್ಮೆ ಪಟ್ಟು ಹೇಳಿದ್ರಲ್ಲ ಎಲ್ಲ ವಿಡಿಯೋದ್ರಲ್ಲಿ. ನಾವು ಎಲ್ಲ ವಿಡಿಯೋದಲ್ಲಿ ನಾವು ನೋಡ್ತೀವಿ ಸರ್. ಯಾಕಂದ್ರೆ ಅಷ್ಟು ನಮಗೆ ಧೈರ್ಯ ಬಂತು. ಸರ್ ನಮಸ್ತೆ ಕರ್ನಾಟಕ. ನಮ್ಮ ಟಿಡಿ ಸಂಸ್ಥೆಯ ಸೀಕ್ರೆಟ್ ಏನು, ನಮ್ಮ ಸೀಕ್ರೆಟ್ನ ತಿಳ್ಕೊಂಡು ಸಕ್ಸಸ್ ಆಗಿರೋರು ಯಾರು, ನಮ್ಮ ಟಿಡಿ ಹೆಸರು ಎಲ್ಲೆಲ್ಲಿ ಯಾವ ಯಾವ ಹಳ್ಳಿಗೆ ಹೋಗಿದೆ ನೋಡೋಣ, ತಿಳ್ಕೊಳ್ಳೋಣ. ಇವತ್ತು 3 ಜನ ಹಳ್ಳಿಗಾಡು ಪ್ರದೇಶದಿಂದ ಬಂದಿದ್ದಾರೆ. ಸೊ ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ತಿಳ್ಕೊಳ್ಳೋಣ ಅವ್ರು ಹೇಗೆ ದುಡ್ಡು ಮಾಡ್ತಾರೆ, ಏನು ಗೋಲ್ ಇಟ್ಕೊಂಡು ಬಂದಿದ್ದಾರೆ. ಸೊ ಟಿಡಿ ಸಂಸ್ಥೆ ಒಂದು ಸರ್ಕಲ್ ಅಲ್ಲಿ ಡಾಟ್ಸ್ ಇರುತ್ತಲ್ಲ, ಅದನ್ನ ಡಾಟ್ಸ್ನ ಜೋಡಿಸಿ ಒಂದು ಸರ್ಕಲ್ ಯಾವ ಥರ ಮಾಡ್ತಾ ಇದ್ದೀವಿ, ಹಳ್ಳಿಗೂ ಹೋಗಿ ಸ್ಟಾಕ್ ಮಾರ್ಕೆಟನ್ನು ಹೇಳ್ಕೊಡ್ತಾ ಇದ್ದೀವಿ, ಹಳ್ಳಿಗೂ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ ಸ್ಟಾಕ್ ಮಾರ್ಕೆಟ್ ಹೂಡಿಕೆಗಳು ಒಳ್ಳೇದಂತ. ಸೊ ಯಾವ ಥರ ಒಂದು ಯಶಸ್ಸನ್ನ ಕಾಣ್ತಾ ಇದ್ದೀವಿ. ಸೊ ಇವ್ರು ಬಂದಿರೋದು ಬಿಜಾಪುರ, ಬಳ್ಳಾರಿ, ಚಿತ್ರದುರ್ಗ. ಸೊ ಇಷ್ಟು ದೂರದಿಂದ ಹುಡ್ಕೊಂಡ್ ಬಂದಿದ್ದೀರಾ. ಸೊ ಇವರೊಂದು ರೋಚಕ ಕತೆ ಇದೆ. ಸೊ ಏನಕ್ಕೆ ಇವ್ರು ಸ್ಟಾಕ್ ಮಾರ್ಕೆಟ್ ಬಂದರು? ಸೊ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಸ್ಟಾಕ್ ಮಾರ್ಕೆಟ್ಗೆ ಎಲ್ಲರೂ ಬಂದ್ಬಿಡ್ಬೋದಾ? ಯಾರು ಬೇಕಾದ್ರೂ ಬಂದು ಮಾಡ್ಬೋದಾ? ಸೊ ಇದೆಲ್ಲ ನಮ್ಮ ಕೈಯಲ್ಲಿ ಎಲ್ಲ ಆಗುತ್ತೆ, ಇದೆಲ್ಲ ಶ್ರೀಮಂತರಿಗೆ, ನಮ್ಮ ಕೈಯಲ್ಲಿ ಇವೆಲ್ಲ ಆಗಲ್ಲ ಅನ್ಕೊಂಡಿರೋರಿಗೆ ಇವರೊಂದು ಇನ್ಸ್ಪೈರಿಂಗ್ ಸ್ಟೋರಿ ಇದೆ, ಕೇಳೋಣ, ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್ ಮೊದಲಾಗಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನನ್ನ ಹೆಸರು ರೋಡೇಶ್ ಅಂತೇಳಿ, ನಾನು ಬಂದಿರೋ ಚಿತ್ರದುರ್ಗದಿಂದ. ಸರ್ ನಿಮ್ಮ ಹೆಸರು ಸರ್? ಸರ್ ನಮಸ್ಕಾರ ಸರ್, ನಾನು ಬಂದಿರೋದು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ವಿಜಯನಗರ ಡಿವಿಷನ್ ಬಂದಿದ್ದೀನಿ ಸರ್. ಸರ್ ನಿಮ್ಮ ಹೆಸರು ಸರ್? ನಮಸ್ಕಾರ ಸರ್, ನಾವು ಬಂದಿರೋದು ಬಿಜಾಪುರದಿಂದ ಬಂದಿದ್ದೀವಿ ಸರ್. ಓಕೆ. ಸೊ ಸರ್ ಒಂದು ಪ್ರಶ್ನೆ ಸರ್, 3 ಜನಕ್ಕೂ ಒಂದು ಸಿಂಪಲ್ ಪ್ರಶ್ನೆ. ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣನೇ ನಿಮ್ಮ ಲೈಫಲ್ಲಿ ಸರ್, ನಿಮ್ಮ ಲೈಫಲ್ಲಿ ನೀವು ಫಸ್ಟ್ ಟೈಮ್ ಯಾವಾಗ ಸ್ಟಾಕ್ ಮಾರ್ಕೆಟ್ ಕೇಳಿದ್ದು, ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ನಿಮಗೆ ಯಾವಾಗ ಅದು ಕಲ್ತ್ಕೋಬೇಕು ಇಲ್ಲ ನಾನು ಇಳಿಬೇಕು ನೀರಿಗೆ ಅಂತ ಯಾವಾಗ ಅನಿಸ್ತು, ಹೆಂಗ್ ಬಂದ್ರಿ ಸರ್? ಸಣ್ಣ ಮಟ್ಟದಿಂದ ನಾವು ಬೆಳೆದಿರೋರು. ನಮ್ದು ಅವಾಗ 2004ರಲ್ಲಿ ನಮ್ಗೆ ಬಹಳ ಬಡತನ. ನಮ್ಮ ಅಪ್ಪಾಜಿಯವರು 100 ರೂಪಾಯಿ ಕೂಲಿಗೆ ಇನ್ನೊಬ್ಬರ ಹತ್ರ ಹೋಗ್ತಿದ್ರು. ನಾವೇನ್ ಮಾಡ್ತಿದ್ವಿ ಅಂದ್ರೆ, ನಾನು ಒಳ್ಳೆ ಸ್ಕೂಲ್ ಒಳ್ಳೆ ಸ್ಟ್ಯಾಂಡರ್ಡ್ ಓದ್ತಿದ್ದೆ ಅವಾಗ, ಚಿಕ್ಕ ವಯಸ್ಸು. ಅವಾಗ ನಮ್ಮಪ್ಪ ಏನು ಮಾಡ್ದ, ನಮಗೆ ಇಂಥ ಬಡತನದಲ್ಲಿ ನಾವು ಹೆಂಗೆ ಜೀವನ ಮಾಡೋದು ಅಂತೇಳಿ ನಮ್ಮಪ್ಪ ಏನು ಮಾಡ್ದ, ಒಂದು ಬೆಳಗಾಂ ಸೈಡ್ ಕುರಿ ಕಾಯ್ತಾರಲ್ಲ, ಅವ್ರ ಕುರಿಯಾಗಿ ನಮಗೆ ಇಟ್ರು ಸರ್. ಅವತ್ತು ನನಗೆ ಏನಾಯ್ತು ಅಂದರೆ, ನಮ್ಮ ಅಪ್ಪಗೆ ನಮ್ಮಮ್ಮ ಕಷ್ಟ ಬಂದೈತೆ, ನನ್ನ ಇಟ್ಟಾರೆ ಸಾಕಾನ ದುಡಿಯೋಣ ಅಂತ ಧೈರ್ಯ ಮಾಡೋದು ಸರ್. ಅಲ್ಲಿಂದ 1 ವರ್ಷ ಚೆನ್ನಾಗಿ ದುಡ್ಡು ಬಂದೆ ಸರ್. ವ್ಯವಸಾಯಕ್ಕೆ ನಮ್ಮ ಅಪ್ಪಗೆ ಆಸರ ಆಯಿತು ನಾನು ಹೋಗಿದ್ದಕ್ಕೆ. ಹೊಲದಲ್ಲಿ ಬೇಳೆ ಹಾಕಿ ಆಗಲಿ, ಬಂಡಿ ಎತ್ತು ಬಂಡಿ ಕೊಡ್ಸಿವಿ ಸರ್. ನಮ್ಮ ತಮ್ಮ ಸಣ್ಣರಿನ, ನಾನೊಬ್ಬನೇ ಅವಾಗ ದೊಡ್ಡವನು. ಅವಾಗ ಏನಾಯ್ತು, ನಮ್ಮ ಅಪ್ಪಗೆ ನಾನು ದುಡಿಯೋಕೆ ಆಗ್ಬಿಟ್ಟಲ್ಲ, ಸಿಕ್ಕಾಬಟ್ಟೆ ನಮ್ಮ ಅಪ್ಪರು ಹೆಂಗೆ ನನ್ನ ಮಗ ದುಡಿತಾನೆ, ನಮಗೇನೋ ಸ್ವಲ್ಪ ಒಂದು ಬಲಭುಜ ಬಂದಂಗೆ ಆಯಿತು, ಧೈರ್ಯ ಬಂತು ಅಂತೇಳಿ ಅಲ್ಲಿಂದ ಬಂದೆ. ಅಲ್ಲಿಂದ ಮತ್ತೆ 1 ವರ್ಷ ಬಿಡ್ಸ್ಕೊಂಬಂದ್ಬಿಟ್ರು. ಅವ್ರು ಇರೋಕ್ಕಾಗಲಿಲ್ಲ ಬಿಟ್ಟು, ನನ್ನ ಮಗನೆಲ್ಲ ಬಿಟ್ಟು ನಾವು ಮನೆಯಲ್ಲಿ ಬೆಚ್ಚಗಿರ್ತೀವಲ್ಲ ಅಂತ ಅವ್ರ ಧೈರ್ಯ ಸಾಲದು ಬಂದ್ಬಿಡ್ತು. ಸಾಕು ಬಂದ್ಬಿಡಪ್ಪ ಅಂತ. ಆಯ್ತಪ್ಪ ಮತ್ತೆ ಅಂತ ಬಂದೆ. ತಿರ್ಗಿ ಊರಲ್ಲಿ ಮತ್ತೆ ಸ್ಕೂಲಿಗೆ ಹೋದ್ರೆ ಸೇರ್ಸ್ಕೊಳ್ಳಲ್ಲ, ಬಿಟ್ಟು ಹೋದ್ಮೇಲೆ ಇನ್ನೇನ ಮತ್ತೆ ಸೇರ್ಸ್ಕೊಳ್ಳಲ್ಲ. ಇವಾಗ ಕರ್ಕೊಂತಾರ ನಮ್ಮ ಮನೆಯಾಗ ಕಳ್ಸಲ್ಲ. ಓದ್ತೀನಿ ಅಂದ್ರೆ ನಮ್ಮ ತಲೆಗೆಲ್ಲ ಇದ್ದೆಲ್ಲ ಹಿಂದಕ್ಕಾಗಿರ್ತದೆ. ಹಿಂಗೆ ಯಾವ್ದಾರು ಕೆಲಸ ಮಾಡೋಣ ಬಿಡು, ಯಾಕೆ ಹೋಗೋದು ಮತ್ತೆ ಸ್ಕೂಲ್ಗೆ ಅಂತ ಹೇಳಿ ಅವ್ರು ಕಳಿಸಿಕೊಂಡು ನಾವು ಹೋಗಲ್ಲ. ಯಾವಾಗ ಸ್ಕೂಲ್ ಬಿಟ್ಟಿದ್ದು ನೀವು? ಸರ್ ನಾನು 2003ರಲ್ಲಿ. ಏನು ಓದ್ತಾ ಇದ್ರಿ ಅವಾಗ? ಸರ್ ಅವಾಗ 5ನೇ ಕ್ಲಾಸ್. 5ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಬಿಟ್ರಾ? 5ನೇ ಕ್ಲಾಸಿಗೆ ಅಪ್ಪ ಬಿಡಿಸ್ಬಿಟ್ರು ಸರ್. ನಾನು ಬಿಡ್ತಂತ ಹೇಳಿಲ್ಲ. ಅವಾಗ ಒಳ್ಳೆ ದೇವ್ರಿಗಿನ ಕಡೆ ತಂದೆ ತಾಯಿ ಬಂದು ಹೇಳ ಸ್ಕೂಲ್ಗೆ 1 ಆಟಲ್ಲಿ 10 ಆಟ ಹೊಡಿರಿ ಸರ್, ಚೆನ್ನಾಗಿ ಕಳ್ಳೀಲಿ ಅಂತ ಅವ್ರು ಧೈರ್ಯ ಕೊಡೋರು. ನಮ್ಮ ಅಪ್ಪ ನಮ್ಮಮ್ಮ ನಮ್ಗೆ ಹೇಳ್ತಾರಲ್ಲ, ಎಲ್ಗಾರ ಓಡಾಕ್ ಬಿಡ್ಬೇಕು. ನೀವು ಕುರಿ ಅದೇನೋ ಕಾಯಕೋದು, ಅದು ಯಾವ ವಯಸ್ಸಿನಲ್ಲಿ ಸರ್? ಅದು ಅದೇ ಟೈಮಲ್ಲಿ 5ನೇ ಕ್ಲಾಸ್ ಹುಡುಗ ನೀವು? ಅವಾಗ 5ನೇ ಕ್ಲಾಸ್. ಅವಾಗ 5ನೇ ಕ್ಲಾಸ್ ಹುಡುಗನ್ಗೆ ಸ್ಕೂಲ್ ಬಿಟ್ಬಿಟ್ಟು ಅಲ್ಲಿ ಕರ್ಸ್ಕೊಂಡು? ಸರ್ ಹೌದು, ಚಿಕ್ಕರ್ ಸರ್. ಅವಾಗಿನ ಸುಮಾರು ಅಂದ್ರೆ ಒಂದು 9 ವರ್ಷ 10 ವರ್ಷ ನಮ್ಮ ಏಜ್.
10ನೇ ವಯಸ್ಸಿಗೆ ನಿಮ್ ತಂದೆಗೆ ಇದು ಮಾಡಿದ್ದಾರೆ, ಕುರಿ ಕಾಯೋ ಆ ತರ ಬಿಸ್ನೆಸ್ ತರ ಮಾಡಿಸಿದ್ದಾರೆ. ಆಗ ಆಗ ಏನಾಯ್ತು, ಬಂದೆ ವಾಪಸ್ ಸರ್. ಓಕೆ. ವಾಪಸ್ ಬಂದಾಗ ಇದು ರೇಷ್ಮೆ ಅಂತ ಹೇಳಿ ಸರ್, ರಾಮನಗರದಲ್ಲಿ ರೇಷ್ಮೆ ಇದಲ್ಲ ಸರ್, ಅಲ್ಲಿ ನಮ್ಮ ಡಿಸ್ಟಿಕಲ್ಲಿ ನಮ್ಮ ತಾಲೂಕಲ್ಲಿ ಫಸ್ಟ್ ಇದ್ದದ್ದು ಫ್ಯಾಕ್ಟ್ರಿಗಳು, ಅದರಲ್ಲಿ ಸೇರಿಸಿದ್ರು ಸರ್. ತಿರ್ಗಾ ತಗೊಂಡೋಗಿ ಅಲ್ಲಿ 5 ರೂಪಾಯಿ ಕೂಲಿ ಸರ್. 5 ರೂಪಾಯಿ ಕೂಲಿ. ಯಾವ ವಯಸ್ಸಿನಲ್ಲಿ ಸರ್ ಇದೆಲ್ಲ, ಅಂದ್ರೆ ಯಾವ ವರ್ಷದಲ್ಲಿ ಇದು ಸರ್? ಇದು 2003ರಲ್ಲಿ ಕುರಿ ಕಾದ್ ಬಂದ್ಮೇಲೆ 2004 ತಿರ್ಗಾ 4ರಲ್ಲಿ ಅವಾಗ 5 ರೂಪಾಯಿ ಕೂಲಿ ಕೊಡೋರು ಸರ್. 5 ರೂಪಾಯಿ ಕೂಲಿಲಿಂದ 15, 20, 25 ಹಂಗೆ ಹೋಗ್ತಾ 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 5 ರೂಪಾಯಿ ಜಾಸ್ತಿ ಕೊಟ್ಟರು ಸರ್. ಅವಾಗ ಅವರಿಗೆ ಲಕ್ಷಗಟ್ಟಲೆ ದುಡ್ಡು ಲಾಭ ಇತ್ತು, ನಮಗೆ ಅಷ್ಟು ಕೊಡ್ತಿದ್ದಿಲ್ಲ. ನಮಗೆ ಅದೇನು ಓಟಿ ಅಂತೆ, ನೈಟ್ ಡ್ಯೂಟಿ ಅಂತೆ ಎಲ್ಲ ಮಾಡ್ತಿದ್ವಿ. ಒಂದು ವಾರಕ್ಕೆ ಒಂದು 20 ರೂಪಾಯಿ ಅಂದ್ರೆ ಕೂಡ 120 ರೂಪಾಯಿ ಸರ್. ಅಲ್ಲಿ 105 ದುಡಿದ್ರೆ ದೊಡ್ಡ ರೊಕ್ಕ ನಮಗೆ ಆಗ. ನಮ್ಮ ಅಮ್ಮರಿಗೆ ಸಂತೆಗೆ ಹೋದ್ರೆ 100 ರೂಪಾಯಿ ಖರ್ಚು ಮಾಡಿ 50 ರೂಪಾಯಿ ಹಿಂದ್ಕಿಟ್ಕೊಳ್ಳೋರು. ಆ ಟೈಮಲ್ಲಿ ಇಷ್ಟೊಂದು ದುಡ್ಡು ಏನಪ್ಪ ಮುಂದಿನ ಯಾವ ಕಾಲ ಬರ್ಬೋದು ಅಂತ ಅವಾಗಲೇ ಯೋಚನೆ ಮಾಡಿ ಸರ್ ನಾನು. ಅವಾಗ ಸಾವುಕಾರ ಆದ್ರೆ ಸರ್ ಒಂದು 5 ರೂಪಾಯಿ ಜಾಸ್ತಿ ಹಾಕ್ಕೊಡಿ ಸರ್ ಅಂತ ಕೇಳಿದ್ರೆ, ಏನೇ ಕೆಲಸ ಕಲ್ತೀನಿ ನೀನು ಅಂದರು. 5 ರೂಪಾಯಿ ಕೊಡೋಕೆ ಏನು ಕೆಲಸ ಕಲ್ತೀನಿ ನೀನು ಅಂದ. ಆಯ್ತು ಬಿಡಪ್ಪ. ನಮ್ಮ ಅಮ್ಮರಿಗೆ ಅವ ಅಲ್ಲಿ ಗೀಟಲ್ಲ, ಬೇರೆ ಕಡೆಗೆಲ್ಲ ಹೋಗೋಣ ಅಂದ. ಎಲ್ಲಿ ಹೋಗ್ತೀಯಪ್ಪ, ಏನು ಮಾಡ್ತೀವಿ, ಬೆಂಗಳೂರಿಗೆ ಹೋಗ್ಬಿಡ್ತೀನಿ ಬಿಡಮ್ಮ, ಅಲ್ಲಿ ಚೆನ್ನಾಗಿ ದುಡಿಮೆ ಐತೆ. ಅವರು ನಿನ್ನ ಇಷ್ಟಪ್ಪ ಅಂದರು. ಈಗ ನಾನು ಒಬ್ಬನೇ ಹೋಗಿ ಏನು ಮಾಡೋದು, ಅಷ್ಟು ದೂರ. ಬೆಂಗಳೂರು ಅಂದರೆ ಎಲ್ಲಿರ್ಬೋದು, ಯಾವಲ್ಲಿ ಇರ್ಬೋದು ಅಂತ ನಮಗೆ ಅವಾಗ ದೊಡ್ಡ ಕನಸು ಅದು ಬೆಂಗಳೂರು ಅಂದ್ರೆ. ಸರ್ ಒಂದು ಸತಿ ಏನಾಯ್ತಂದ್ರೆ ಅಲ್ಲೇ ಒಂದು 10 ವರ್ಷ ಮಾಡ್ಬಿಟ್ಟು ಅದ್ರಾಗೆ 100, 200, 300 ತನಕ ಕೂಲಿ. ಅದ್ರಾಗ 10-12 ವರ್ಷ ದುಡ್ದೆ ಏನೂ ಲಾಭ ಇಲ್ಲ ಸರ್ ಅದ್ರಾಗ. ನಮ್ಮ ಜೀವನ ಮಾತ್ರ ಅಷ್ಟೇ ನಡೀತಾ, ಬೇರೆ ಹಿಂದಕ್ಕೆ ಏನಾನ ಮಾಡೋಕ್ಕೆ ಏನೋ ನಮ್ಮ ಕೈಲಿ ಸಾಧ್ಯ ಆಗಲಿಲ್ಲ. ತಿರ್ಗಿ ನಮ್ಮಪ್ಪ ನಮ್ಮಮ್ಮರು ಏನಂದ್ರು, ಬೇಡ ಬಿಟ್ಬಿಡು, ವ್ಯವಸಾಯ ಮಾಡಪ್ಪ ಅಂದರು. ಸರ್ ನಾವೆಲ್ಲ ಸೋಕಿ ರೇಷ್ಮೆ ಇಲ್ಲ ಇದ್ರಾಗ ನಾವು ಬ್ಯಾಚ್ ಹುಡುಗರು ನಾವೆಲ್ಲ ಸೈಲೆಂಟಾಗಿ ಕೆಲಸ ಮಾಡ್ಕೊಂಡು ಎಲ್ಲ ಅಡ್ಡಾಡ್ಕೊಂಡು ಆ ನಾಯಿಗಳು ಹೊಡ್ಕೊಂತ ಊರೆಲ್ಲ ಸುತ್ತಾರ್ಕಂತ ಮಾನ್ ತೋಟ ಸುತ್ತಾರ್ಕಂತ ಹೋಗ್ಬಿಟ್ಟಿವಲ್ಲ. ಅವ್ರು ಹೊಲ್ದಾಗ ಕೆಲಸ ಕರೆಯಕ್ಕೆ ಇಟ್ಬಿಟ್ರು. ನಮಗೆ ಹೊಲ್ದಾಗ ಕೆಲಸ ಮಾಡಕ್ ಬರಲಿಲ್ಲ ಸರ್. ನಮ್ಮ ಅಪ್ಪಾಜಿ ಒಂದ್ಸತಿ ವ್ಯವಸಾಯ ಮಾಡಕ್ ಹೊಲ್ದಾಗ ಕರ್ಕೊಂಡು ಹೋದ್ರು. ಅವ್ರಿಗೆ ಕಾಮನ್ನಾಗಿ ಹೊಲ್ದಾಗ ಸಿಟ್ಟು ಬಂದೇ ಬರ್ತದೆ, ಬಿಸಿಲಿಗೆ ಮಳೆಗೆ ಅವ್ರು ಕಷ್ಟಪಟ್ರೆ ನಮ್ಮ ಮೇಲೆ ಕಾಮನ್, ನಮ್ಮ ಮೇಲೆ ಬೈಯೋದು ಹೊಡಿಯೋದು. ನಮ್ಮ ಅಪ್ಪಾಜಿ ಎಂದು ಒಂದಿನ ಮಾತ್ರ ಬೈದ ಸರ್, ಬಡ್ದ. ಅವತ್ತೇನು ಮಾಡ ಸರ್, ಅವತ್ತೇ ನಮ್ಮಪ್ಪ ಬಡ್ದ್ಬಿಟ್ಟಲ್ಲ. ಇವತ್ತು ನಾನು ಎಷ್ಟು ದುಡಿದ್ರು, ನಾನು ಎಷ್ಟು ಮಾಡಿದ್ರು ಅವ್ರ ಮನಸ್ಸಿಗೆ ನಾನು ಸ್ವಲ್ಪನ ಅವ್ರ ಮನೆಗೆ ಉಳ್ಕೊಳ್ಳಿಲ್ಲ, ಅವ್ರ ಮನಸ್ಸಿನಾಗ ಅನ್ಕೊಂಡು ನಾನೇನು ಮಾಡ್ದೆ, 10 ಗಂಟೆ ಸರ್, 10 ಗಂಟೆ ಬೆಂಗಳೂರು ಕಡೆ ಟ್ರೈನ್ ಎತ್ತು ಬಂದ್ಬಿಟ್ರು. ಯಾರಿಗೂ ಹೇಳಿಲ್ಲ. ನಮ್ಮಪ್ಪ ನಮ್ಮಮ್ಮ ನಮ್ಮ ಅಜ್ಜಿ ಸ್ವಲ್ಪ ಪ್ರೀತಿ ಜಾಸ್ತಿ. ಒಂದು ವಾರ ಎಲ್ಲಿ ಹೋಗೋಣ ಅಂತ ಯಾರಿಗೂ ಹೇಳಿಲ್ಲ, ನನಗೆ ಯಾರಿಗೂ ಹೇಳಿಲ್ಲ. ನಮ್ಮಮ್ಮ ತಿರುಗಿ ಬಂದಿಲ್ಲ, ಅಲ್ಲಿ ಎಲ್ಲಿ ಹೋಗಿರ್ಬೋದು ಇವನು ಅಂತ. ಎಲ್ಲನೂ ಹೋಗಿರ್ತಾನೆ ಬಿಡು, ಬರ್ತಾನೆ, ಅವನೆಲ್ಲ ಹೋಗಿರ್ತಾನೆ. ನಮ್ಮ ಅಪ್ಪಗೆ ಧೈರ್ಯ, ಬರ್ತಾನೆ ಬಿಡು ಅಂತ. ಒಂದು 8 ದಿನ ಆಯ್ತು ಸರ್. 8 ದಿನ ಮೇಲೆ ನಾನು ಯಾರಿಗೂ ಫೋನ್ ಎತ್ತಿಲ್ಲ. ಫೋನ್ ಇದ್ರು ಕೂಡ ಎತ್ತಬಾರ್ದು. ನಾನು ಇಷ್ಟೆಲ್ಲ ಕಷ್ಟ ಮಾಡಿ ನನ್ನ ಈ ಮಟ್ಟಕ್ಕೆ ಮತ್ತೆ ಅವ್ರು ನಾನು ನೋಡ್ಯಾರಂದ್ರೆ ನಾನು ಹೋಗ್ತೀನಿ ಎಲ್ಲೇನು ಜೀವನ ಮಾಡೋಕ್ಕೆ ಅಂತೇಳಿ ನಾನು ಬೆಂಗಳೂರು ಬಂದು ಸೇರಿದೆ ಸರ್. ಕೇರ್ ಮಾರ್ಕೆಟಲ್ಲಿ ಕೇರ್ ಮಾರ್ಕೆಟ್ ಒಳ್ಳೆ ಸಂಪಾದನೆ ಮಾಡಿ ಸರ್. 1 ತಿಂಗಳಿಗೆ ಅವ್ರಿಗೆ ದುಡ್ಡು ತೋರಿಸ್ಬೇಕು ಛಲ ಅಂತೇಳಿ ಬಂದಿದ್ದೆ ನಾನು. ಊರು ಬಂದ್ರ ಕೂಡ ಎಲ್ಲಿ ನಾನು ಏನು ಮಾಡಿ. ಅವಾಗ ಸರ್ ನನಗೆ 12 ವರ್ಷ ಅದರಲ್ಲೇ ರೇಷ್ಮೆ ಇಲಾಖೆ ಕಳೆದಿನಿ. ಒಂದು 10 ವರ್ಷ ಇದ್ರಲ್ಲಿ ಮಾಡಿದ್ದೀನಿ ಸರ್. ಕುರಿಯಾಗ ಹೋಗಿದ್ದೆ, ಅಲ್ಲಿಗೆ 22 ವರ್ಷ ಆಯ್ತು. 22 ವರ್ಷಕ್ಕೆ ಬೆಂಗಳೂರಿಗೆ ಬಂದ್ಬಿಟ್ರ? ಹಾಂ ಸರ್. ಬಂದ್ಮೇಲೆ ಚೆನ್ನಾಗಿ ದುಡಿದೆ ಸರ್. ಒಂದು ತಿಂಗಳಿಗೆ 15,000 ದುಡಿದೆ. ಅವಾಗಲೇ ದೊಡ್ಡ ರೊಕ್ಕ. ನಾನು ಇಲ್ಲಿ ಬೆಂಗಳೂರಾಗ ಅದೇ ಫಸ್ಟ್. ಏನಪ್ಪ ನಾನು ಬಂದು 15,000 ದುಡಿದ್ಬಿಟ್ಟೆ, ಇದು ರೊಕ್ಕ ನಾವು ತಗೊಂಡು ನಮ್ಮ ಅಪ್ಪ ನಮ್ಮಮ್ಮ ಕೊಟ್ಬಿಟ್ರೆ ಖುಷಿ ಪಡ್ತಾರಲ್ಲ ಅಂತೇಳಿ ಆ ಧೈರ್ಯ ಮೇಲೆ ನಾನು 10 ರೂಪಾಯಿ ಖರ್ಚು ಮಾಡಿಲ್ಲ, ಹಂಗೆ ದುಡ್ಕೊಂತಿದ್ದೆ ಸರ್. ದುಡ್ಗಿಟ್ಕೊಂಡು ಹೋದೆ ಊರಿಗೆ ಸರ್. ಮನೆಗೆ ಹೋಗಿ ತಗೊಳಮ್ಮ ದುಡ್ಡು ಅಂತ ಕೊಟ್ಟೆ. ಎಲ್ಲಿ ಹೋಗಿತ್ತಮ್ಮ? ಎಲ್ಲಿ ದುಡಿಯೋಕೆ ಹೋಗಿದ್ದೆ. ಯಾರು ಕೇಳೋಕೆ ದುಡಿಯೋಕೆ ಕೇಳಿ ಹೋಗ್ಬೇಕಾ? ನಾನು ಮನೆ ಬಿಟ್ಟು ಹೋದ್ರೆ ಕೂಡ ನಾನು ದುಡಿಯೋಕೆ ಹೋಗಿ ನಾವು ಎಲ್ಲಿ ಹೋಗಿ ನಾನು ತಗೋ ದುಡ್ಡು ಅಂತ ಕೊಟ್ಟೆ ಸರ್. ಆ ಭೂಮಿ ದುಡ್ಡು ತಗೊಂಡು ಸರ್ 2 ಎಕರೆ ಇದು ಶಿವಜಮ್ ಭೂಮಿ ಸರ್. ನಮ್ಮ ಕಡೆ ಜಾಸ್ತಿ ಇರುತ್ತೆ. ಶಿವಜಮ್ ಭೂಮಿಗೆ JCB ಇಂದ ನಮಗೆ ನಮ್ಮಪ್ಪ ಕ್ಲೀನ್ ಮಾಡಿಸಿದ. ನಮ್ಮಮ್ಮ ಹೇಳಿದ್ಲು, ಮನೆ ಬಿಟ್ಟು ಹೋದ್ರು ದುಡ್ದಾನ, ಇವತ್ತು ಅವನಿಂದ 1 ಎಕರೆ ಆಸ್ತಿ ಆಯ್ತು. ತಿರ್ಗಿ ನಮ್ಮ ಅಪ್ಪಗೆ ಹೇಳ್ದಪ್ಪ ಮತ್ತೆ ಹೋಗ್ಬಿಡ್ತಾನೆ ದುಡಿಯಾಕಂದು. ಹೋಗಪ್ಪ ಅಂದು. ಹೋಗಪ್ಪ ದುಡಿ ಅಂದು. ನಾನು ಎಲ್ಲಿ ಬೇಕಾದ್ರೆ ನೀನೆಲ್ಲಾನು ಹೋಗಿ, ಯಾವ ರಾಷ್ಟ್ರಕ್ಕನ ಹೋಗಿ ಅವ್ರ ಧೈರ್ಯ ಬಂತು. ನನ್ನ ಮಗ ಎಲ್ಲಿ ಹೋದ್ರು ಕೂಡ ಅಡ್ಡ ದಾರಿಗೆ ಹೋಗಲ್ಲ, ದುಡಿತಾನೆ, ಮುಂದೆ ಅವನಿಗೊಂದು ದಾರಿ ಇದ್ದೇ ಇರುತ್ತಾ, ಒಳ್ಳೆನವನು. ಸುಮ್ಮನೆ ಬೈದ್ರೆ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ ಬರ್ತಾನೆ ಬಿಡು. ಅದನ್ನ ಮಾಡ್ದ, ಸಿಗರೇಟ್ ಸೇದ್ದ, ಇಸ್ಪೇಟ್ ಆಡ್ದ ಅನ್ನೋ ಮನುಷ್ಯನಾಗಿದ್ರೆ
ಇಷ್ಟು ದುಡ್ಡು ತಂದು ಮನೆಗೆ ತಂದು ಕೊಡ್ತಿದ್ದಿಲ್ಲ ಅಂತ ಧೈರ್ಯ ಬಂತಲ್ಲ, ನನ್ನ ಮೇಲೆ ಫುಲ್ಲು ನೆನಪಿಟ್ಟು ಸರ್. ಸರ್ ಇದರಿಂದ ನನಗೇನು ಅರ್ಥ ಆಯ್ತು ಅಂದ್ರೆ, ಇಲ್ಲಿ ದುಡಿಯೋದಕ್ಕೆ ಹಾಂ ಸರ್. ಎಜುಕೇಶನ್ ಬೇಕಾಗಿಲ್ಲ, ಹಾಂ ಸರ್. ಏನು ಬೇಡ, ದುಡಿಬೇಕು ಅಂತ ಹಠ ಇದ್ರೆ ಸಾಕು, ದುಡಿಬೋದು. ಹೌದು ಸರ್. 22ರಿಂದ ಎಷ್ಟು ವರ್ಷ ದುಡಿದ್ರಿ? ಅದು ಜಮೀನ್ ತಗೊಳ್ಳೋಷ್ಟು ದುಡ್ಡು ದುಡಿಬೇಕಂದ್ರೆ ಸರ್ ಒಂದು ಅವಾಗ 15,000 ಕೊಟ್ರೆ 1 ಎಕರೆ ಜಮೀನು ಸ್ವಲ್ಪ ಅಲ್ಲಿ ಅಲ್ಪ ಸ್ವಲ್ಪ ಮಾಡ್ಕೊಂಡಿದ್ವಲ್ಲ, ಇನ್ನೂ ಸ್ವಲ್ಪ ಇರೋದು ಕ್ಲೀನ್ ಮಾಡ್ಕೊಳ್ಳೋಣ, ಇನ್ನೂ ಸ್ವಲ್ಪ ಜಾಸ್ತಿ ಬೆಳಿಬೋದಲ್ಲ ಅಂತೇಳಿ ಮಾಡಿದ್ವಿ. ನಾವು ಒಂದು ಒಗ್ಗಟ್ಟಾಗಿ ಅಣ್ಣ ತಮ್ಮ ತಂಗಿ ಎಲ್ಲರೂ ಒಗ್ಗಟ್ಟಾಗಿ, ತಾಯಿ ತಂದೆ ಎಲ್ಲ ಒಗ್ಗಟ್ಟಾಗಿ ಮುಂದೆ ಬಂದು ಇವತ್ತು ಬೇಕಾದಂಗಿದ್ದೀವಿ ಸರ್. ಒಂದು ಟ್ಯಾಕ್ಟ್ರಿ, ಒಂದು ಲಾರಿ, ದುಡಿಬೇಕೆಂಬ ಹಠ ಸರ್. ಇವಾಗ ಸರ್ ರೀಸೆಂಟಾಗಿ ನಾನು ಹೊಲದಲ್ಲಿ 2 ಎಕರೆ 1 ಎಕರೆ ಟೊಮಾಟೊ ಹಾಕೀನಿ. ಟೊಮಾಟೊ ಹಾಕೀನಿ ಸರ್. ಏನಾಯ್ತಂದ್ರೆ ನಾನು ಕಾಮನ್ ಮೊಬೈಲ್ ಜಾಸ್ತಿ ನೋಡಲ್ಲ ಸರ್. ವೀಡಿಯೋಗಳು ಯಾವುದೋ ಒಂದು ಬಂದು ಸರ್, ನಿಮ್ಮದೇ ಮನೋಜ್ ಕುಮಾರ್ ಅಂತೇಳಿ. ಯಾರಪ್ಪ ಮನೋಜ್ ಕುಮಾರ್ ಸರ್ ಕನ್ನಡದಲ್ಲಿ ಹೇಳ್ತಾರಂದ, ಏನು ನೋಡೋಣ ಅಂತೇಳಿದೆ. ಒಂದು ವೀಡಿಯೋ ನೋಡಿ ಸರ್. ಇಂಟ್ರೆಸ್ಟ್ ಅಂದರೆ ಇಂಟ್ರೆಸ್ಟ್, ನೀರೆಲ್ಲ ಗುಂಡಿಗೆ ಹೋದ್ರೆ ಕೂಡ ನನಗೆ ಹೆಸರಿದ್ದಿಲ್ಲ ಸರ್, ಸುಳ್ಳು ಹೇಳ್ಬಾರ್ದು. ಯಾಕಂದರೆ ಅಷ್ಟು ನಮಗೆ ಧೈರ್ಯ ಬಂತು. ಇದು ಶೇರ್ ಮಾರ್ಕೆಟ್ ಅಂದ್ರೆ ಎಲ್ಲೂ ನಾವು ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನಾವು ನೋಡಿಲ್ಲ ಸರ್. ಇವಾಗ ನೀವು ಬಂದಾಗಲಿಂದ ಇದು ಬೆಳಕಿಗೆ ಬಂದಿರೋದು. ಮೊದಲೆಲ್ಲ ಇತ್ತೇನ, ಬಟ್ ಅದೆಲ್ಲ ಇಂಗ್ಲೀಷಲ್ಲಿ ಎಲ್ಲ ಹೋಗಿ ಎಲ್ಲೋ ನಮಗೆ ಬರ್ತಿದ್ದಿಲ್ಲ. ಈಗ ಒಂದು ನಮ್ಮ ಕನ್ನಡ ಭಾಷೆ ಬಿಟ್ರೆ ಯಾವ ಭಾಷೆ ಬರಲ್ಲ. ಯಾರನ್ನ ಬೇರೆ ಭಾಷೆಯಿಂದ ಮಾತಾಡಿಸಿ ನಮಗೆ ಬರಲ್ಲ ಕನ್ನಡ ಮಾತಾಡ ಅಂತ ಹೇಳ್ತೀವಿ. ಅವ್ರಿಗೆ ನಮಗೆ ಬೈತಾರೋ ಏನು ಹೋಗ್ತಾರೋ ಗೊತ್ತಿಲ್ಲ, ಕನ್ನಡ ಮಾತಾಡಪ್ಪ ಅಂತೀವಿ. ಬರ್ರಿ ಅಂದ್ರೆ ಹೋಗಪ್ಪ ನಮ್ಮ ಕೆಲಸ ಮುಗಿತು ಹೋಗ್ಬಿಡು ಅಂತ ಬಂದ್ಬಿಡ್ತೀವಿ. ಇವಾಗ ನೀವು ಕನ್ನಡದ ಕಲ್ಸ ನಾವು ಯಾಕೆ ಬರಲ್ಲ? ಯಾಕಂದ್ರೆ ನನಗೆ ಅದರಲ್ಲಿ ಅರ್ಧ ನೋವು ಪಡೀನಿ ಸರ್. ಇದ್ರಲ್ಲಿ ಕೂಡ ಈಗ 2 ವರ್ಷದಿಂದ ನಾನು ಯಾರೋ ಮಾತು ಕೇಳಿ ಫೋನ್ಯಾಗ ಡಿಮೆಂಟ್ ಅಕೌಂಟ್ ಮಾಡ್ಕೊಳಪ್ಪ, ನಿನ್ಗೆ ಒಳ್ಳೆ ದುಡ್ಡು ಸಂಪಾದನೆ ಮಾಡಿಕೊಡ್ತು ಅಂದ್ರು. ಸುಮ್ಮನೆ ದುಡ್ಡು ಬರ್ತಂದ್ರೆ ಯಾಕೆ ಮಾಡ್ಕೊಳಲ್ಲ ಅಂತ ನಾನು. ದುಡಿದ್ರೇನೆ ಕೊಡೋದು ಕಷ್ಟ ಐತೆ, ಸುಮ್ಮನೆ ಯಾಕೆ ಬರಲ್ಲ, ಸುಮ್ಮನೆ ಹೆಂಗೆ ಬರುತ್ತೆ ಅಂತ ನಾನು ಆಸೆ ಪಟ್ಟೆ. ದುಡ್ಡು ಎಲ್ಲರೂ ಆಸೆ ಪಡೋದು ಟ್ರೈ ಮಾಡೋಣ ಅಂತ ಮಾಡಿದ್ರೆ. ಹಾಂ ಸರ್. ಸುಮ್ಮನೆ ದುಡ್ಡು ಕೊಡ್ತಾರೆ ಅಂತ ಯಾರು ಬಿಡ್ತಾರೆ ಈಗ ಹಳ್ಳಿ ವಾತಾವರಣದಾಗ ಅಂತ ನಾನು ಡಿಮ್ಯಾಂಡ್ ಅಕೌಂಟ್ ಮಾಡಿಕೊಟ್ರು ಸರ್. ಅವ್ರು ಆನ್ಲೈನ್ನಾಗ ಮಾಡಿಕೊಟ್ರು ಸರ್. ನಾನು ಆಡಿದ್ರು ಪಾಪ, ಅವರು ಲಾಭ ಕೊಟ್ರು ಸರ್. ಈಗ ನಮ್ಮ ಹಾಕಿದ್ರಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ಸರ್ ಒಂದು 10,000 ಕಳ್ಕೊಂಡಿದ್ದೆ, ಅದರಿಂದ ಜಾಸ್ತಿ ಕಳ್ಕೊಂಡಿಲ್ಲ. ನಾನು ಹುಷಾರಾಗ್ಬಿಟ್ಟೆ. ಯಾಕಂದ್ರೆ ತಳಮಟ್ಟದಲ್ಲಿ ಮೇಲ್ಮಟ್ಟಕ್ಕೆ ಬಂದ್ಮೇಲೆ ನಾವು ಹುಷಾರಾಗ್ಲೇಬೇಕು. ಈಗ 5 ರೂಪಾಯಿ ಕೂಲಿ ಮಾಡಿ ಅಂದ್ರೆ ಇವತ್ತು 10,000 ಹೋಗೈತೆ ಅಂದ್ರೆ ನಾಳೆ ಲಕ್ಷ ಹೋಗ್ಬೋದು. ಯಾಕೆ ಆಡೋಣ ಇದನ್ನ ಬಿಟ್ಬಿಡೋಣ. ನಾನು ನೋಡ್ದಂಗೆ ಬೆಂಗಳೂರಲ್ಲಿರೋ ಜನಗಳಿಗೆ ಸರ್ ಎಷ್ಟು ಲಕ್ಷ ಹೋದ್ರೂ ತಿಳುವಳಿಕೆ ಬರಲ್ಲ. ನಾವು ನೋಡಿ, ನೀವು ನೋಡಿ, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಕುರಿ ಸಾಕಾಣಿಕೆ ಮಾಡಿ ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಇವತ್ತು ಇಷ್ಟು ಸಂಪಾದನೆ ಮಾಡಿದಿರ. ಆಸ್ತಿ, ಲಾರಿ ಆಗ್ಲಿ ಟ್ರಾಕ್ಟರ್ ಆಗಿ ಇದೆಲ್ಲ ಇಟ್ಕೊಂಡಿದ್ದೀರಾ, ಈ ಮಟ್ಟಕ್ಕೆ ಬಂದಿದ್ದೀರಾ. ಕೆಳಗಡೆ 0 ಇಂದ ಬಂದಿರೋರು ನೀವು. ನಿಮ್ಗೆ ದುಡ್ಡಿನ ಒಂದು ಈ ದುಡ್ಡು ಅಂದ್ರೆ ಏನೋ, ದುಡ್ಡು ಎಷ್ಟು ಕಳ್ಕೊಂಡ್ರೆ ಎಷ್ಟು ನೋವಾಗತ್ತ ಅಂತ ನಿಮ್ಗೆ ಗೊತ್ತಿದೆ, ಬಟ್ ಜನಗಳಿಗೆ ಗೊತ್ತಿಲ್ಲ. ಸೊ ನೀವು ಅಲ್ಲಿಗೆ 10,000ಕ್ಕೆ ನಿಲ್ಸಿದ್ರಿ. ನಿಲ್ಸ್ಬಿಟ್ಟೆ ಸರ್. ಅದೇನು ಆಪ್ಷನ್ಸ್ ಮಾಡಿದ್ರೆ ಏನಾರು ಸರ್? ಅದೇ ನೀವು ತಾವು ಹೇಳ್ತಿದ್ರಲ್ಲ ಸರ್, ಸೆಲ್ಲಿಂಗ್ ಅಲ್ಲಿ ಪ್ರಾಫಿಟ್ ಇದೆ, ಬೈಯಿಂಗ್ ಅಲ್ಲಿ ಪ್ರಾಫಿಟ್ ಇದೆ ಅಂದ್ರಲ್ಲ, ಅವ್ರು ಬರೀ ಬೈಯಿಂಗ್ ಅಲ್ಲಿ ಅಷ್ಟೇ ಮಾತ್ರ ಅವ್ರು ನಮಗೆ ಪ್ರಾಫಿಟ್ ಮಾಡ್ತಾರೆ ಸರ್. ನಮಗೆ ಅವ್ರು ಏನಾದ್ರು ಸ್ವಲ್ಪ ಮಾರ್ಕೆಟ್ ಏರ್ ಕೂಡಲೇ ಎಕ್ಸಾಕ್ಟ್ ಆಗ್ಬಿಡ್ರು ಅಂತ ಹೇಳ್ಬಿಡೋರು. ಎಕ್ಸಾಕ್ಟ್ ಆಗ್ಬಿಡ್ತಿದ್ವಿ. ನಮ್ಗೊಂದು 500 ರೂಪಾಯಿ ಲಾಭ ಬಂದ್ಬಿಟ್ರೆ ಖುಷಿ ಆಗ್ಬಿಡ್ತಿದ್ವಿ. ಒಳ್ಳೆ ದುಡ್ಡು ಸಂಪಾದನೆ ಆಯ್ತಲ್ಲ, ಯಾಕೆ ಕೆಲಸ ಮಾಡ್ಬೇಕು, ಇದನ್ನ ನೋಡ್ಕೊಂಡಿರ್ಬೋದಲ್ಲ ಅಂತ ನಾವು ಜಾಸ್ತಿ ಅದ್ರ ಮೇಲೆ ಉತ್ಸಾಹಿಸ್ಕೊಂಡ್ಬಿಟ್ಟಿವಿ ಸರ್. ಈಗ ಹೊಲ್ದಾಗ ಕೆಲಸ, ತಾಯಿ ತಂದೆ ಏನಾರ ಕರೆದ್ರೆ ಬದುಕು ಕೆಲಸ ಮಾಡೋದು ಬಿಟ್ಬಿಡ್ತಿದ್ವಿ. ಆಯ್ತು ಅಡಿಯಮ್ಮ ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ಕೆಲಸ ಬರ್ತಿದ್ದೆ ಅಂತೇಳಿ ವಾರಿಗೆ ಕುಂತು ಬಿಡ್ತಿದ್ವಿ. ಫೈನಲಿ ಇವಾಗ ನಮ್ಮ ಟಿಡಿ ಸಂಸ್ಥೆಗೆ ಬಂದ್ರಿ, ಇದೆಲ್ಲ ವಿಡಿಯೋ ಎಲ್ಲ ನೋಡ್ಕೊಂಡು. ಇವಾಗ ಇಲ್ಲಿಗೆ ಬಂದ್ಮೇಲೆ ಇವಾಗ ಏನ್ ಅನಿಸ್ತಾ ಇದೆ ನಿಮ್ಮ? ಅದೊಂದು ಗ್ಯಾಪ್ ಬಂದು ಇರೋದು ನನಗೆ ಫೀಲಿಂಗ್ ಅನ್ಸಿತ್ತು ಅವಾಗ. ಟಿಡಿ ಅಕಾಡೆಮಿ ಏನಂತೇಳಿ ನಮಗೆ ಅದರಿಂದ ಸ್ವಲ್ಪ ಹಿಂದೆ ಸ್ವಲ್ಪ ಕಲ್ತ್ಕೊಂಡು ಗುಂಡಿಗೆ ಬೀಳಕ್ಕೆ ಮುಂಚೆ ಎದ್ದು ಹುಷಾರಾದ್ವಲ್ಲ, ಅವಾಗ ನಾನು ಸ್ವಲ್ಪ ತಲೆಗೆ ಬಂತು. ಯಾಕೆ ಬಂತಪ್ಪ ಅಂದ್ರೆ ಅದರ ಸ್ವಲ್ಪ ಬಿದ್ದೆದ್ದೀನಲ್ಲ. ಟಿಡಿ ಅಕಾಡೆಮಿ ಅಂತೇಳಿ ಶೇರ್ ಮಾರ್ಕೆಟ್ ನಮ್ಮ ಬೆಂಗಳೂರಲ್ಲಿ ಒಂದು ವಿಡಿಯೋ ಮಾಡಿ ಕಳಿಸಿರಲ್ಲ, ಅವನ್ ಪ್ರತಿ ಒಂದು ಇಂಚು ಎಲ್ಲ ನೋಡಿದ್ವಿ ಸರ್. ಎಲ್ಲ ನೋಡ್ಬಿಟ್ಟೆ. ನೀವೇನಂದ್ರೆ ಸರ್, ಯಾರು ಬಂದ್ರು ಕಲಿಬೋದು, ನಮ್ಮ ಜನ ಮುಂದೆ ಆಗ್ಲಿ ಅಂತ ನಾನು ಕಲಿಸ್ತೀನಿ ಅಂತ ನೀವು ಹೆಮ್ಮೆ ಪಟ್ಟು ಹೇಳಿದ್ರಲ್ಲ ಎಲ್ಲ ವಿಡಿಯೋದ್ರಲ್ಲಿ. ನಾವು ಎಲ್ಲ ವಿಡಿಯೋದಲ್ಲಿ ನಾವು ನೋಡ್ತೀವಿ ಸರ್. ಕಲಿಸ್ತೀನಿ ಅಂದ್ರೆ ನಾವು ರೈತರು ಕಲಿಬೋದು. ಹಂಗ ನೀವು ಹೇಳಿದ್ರೆ ಸರ್, ರೈತರು ಯಾರು ಬೇಕಾದ್ರೆ ಕಲಿಬೋದು, ರೈತರು ಕಲಿಬೋದು, ಎಲ್ಲರೂ ಕಲಿಬೋದು ನೀವು ಹೇಳಿದ್ರಲ್ಲ, ನನಗೆ ಸ್ವಲ್ಪ ಧೈರ್ಯ ಬಂತು. ನಮ್ಗೆ ಎಜುಕೇಶನ್ ಇಲ್ಲ, ತಲೆಯಲ್ಲಿ ಬುದ್ಧಿ ಐತೆ, ಕಲಿಬೋದೇನೋ ಅಮ್ಮ ಧೈರ್ಯ ಮೇಲೆ ನಾವು ಇಲ್ಲಿ ಬಂದಿನಿ ಸರ್ ಈ ಟಿಡಿ ಅಕಾಡೆಮಿಗೆ. ಇವಾಗ ಸಕ್ಸಸ್ ಆಗ್ಬೋದು ಅನ್ಕೊಂಡಿದ್ದೀರಾ? ಸಕ್ಸಸ್ ಸರ್. ನೀವು ಸರ್ ನಿಮ್ಗಿನ್ನ ಹೆಚ್ಚಾಗಿ ನಿಮ್ಮ ಸ್ಟಾಫ್ಗಳು ಇದಾರಲ್ಲ, ಸ್ಟಾಫ್ಗಳು ಅವರು ಚೆನ್ನಾಗಿ ಇದು ಮಾಡ್ತಾರೆ. ಕೆಲವು ಮಂದಿ ಹೇಳ್ಕೊಟ್ರು. ಹೌದು ಸರ್, ಪ್ರಾಫಿಟ್ ಐತಿ. ಇವತ್ತು ನಾನು 1,00,000 ದುಡಿತೇನೆ ಅಂದ್ರೆ
ಸಾರ್ದು ಏನು ಬಿಡಮ್ಮ ಜನನೂ ಇರ್ತಾರೆ ಸರ್ ಕೆಲವು ಮಂದಿ ಎಸ್ ಒಬ್ಬರಿಗೆ ಇನ್ನೊಬ್ರು ಎಕ್ಸಲೆಂಟ್ ಇಲ್ಲ ಅದು ಎಕ್ಸಲೆಂಟ್ ಸರ್ ಎಸ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದು ಟೀಮ್ ಇದೆ ನಮ್ದು, 60 ಜನ ಟೀಮ್ ಇದ್ದಾರೆ. ಅದು ನಿಮ್ದು ಬ್ಯಾಚ್ ಏನಿದೆ ಸರ್ ಮುಂದೆ ಇನ್ನೂ ಬೆಳೀತದೆ ಸರ್. ಡೆಫಿನೆಟ್ಲಿ. ಹೌದು ಸರ್, ನಿಮ್ಮ ಮುಖಾಂತರ ನಾವು ಬಂದೀವಿ ಸರ್. ಯಾಕಂದ್ರೆ TD ಅಕಾಡೆಮಿ ಅಂತ ಇವತ್ತು ಬೆಂಗಳೂರಲ್ಲಿ ಒಂದು ಇದೆ ಅಂದ್ರೆ ಪ್ರತಿಯೊಂದು ಜಿಲ್ಲೆಗೂ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಸರ್, ಅದು ದೊಡ್ಡ ಸರ್ ಇವತ್ತು. ಯಾಕಂದ್ರೆ ನಾವು ತಳಮಡಿಗೆ ಬಂದರೆ ನಾವು ಇನ್ನೂ ಹಿಂದೆ 100 ಜನ ನಮ್ಮಿಂದ ಬೆಳಿಬೋದು ಅಂತ ನಮಗೆ ಆ ಧೈರ್ಯ ಇದೆ. ನಿಮ್ಮಿಂದ 1000 ಜನ, ನಮ್ಮಿಂದ 10 ಜನ ಬೆಳೆದ್ರೆ 10 ಜನದಿಂದ ಇನ್ನೂ 100 ಜನ ಬೆಳೀತಾರಲ್ಲ ಸರ್. ನಾನು ಸೌಡೇಶ್ ಅಂತೇಳಿ ಚಿತ್ರದುರ್ಗದಿಂದ ಬಂದಿರೋದು. 2021-22ರಲ್ಲಿ ನನಗೆ ಶೇರ್ ಮಾರ್ಕೆಟಿಂದು ಪರಿಚಯ ಆಗಿದ್ದು. ಓಕೆ. ಅದರಲ್ಲಿ ನನಗೆ ನಮ್ಮ ಫ್ರೆಂಡ್ ಅವ್ರು ಹೇಳ್ಕೊಟ್ರು, ಹಿಂಗೆ ಶೇರ್ ಮಾರ್ಕೆಟಿಂದ ಡಿಮಾರ್ಟ್ ಅಕೌಂಟ್ ಮಾಡಿಸು, ನಿನಗೆ ಹೆಲ್ಪ್ಫುಲ್ ಆಗುತ್ತೆ. ಸ್ಟಾರ್ಟಿಂಗ್ ಅವ್ರು ಹೇಳ್ದಾಗ ನಿಮ್ಗೆ ಏನು ಭಯ ಆಗಿಲ್ಲ ಏನು ಶೇರ್ ಮಾರ್ಕೆಟ್? ನಂಗೆ ಗೊತ್ತಿರಲಿಲ್ಲ ಸರ್, ಶೇರ್ ಮಾರ್ಕೆಟ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಇವರು ಡಿಮಾರ್ಟ್ ಅಕೌಂಟ್ ಮಾಡ್ಕೊಟ್ರು, ಇದು ಹೆಂಗ್ ಟ್ರೇಡ್ ಮಾಡ್ಬೇಕು ಏನು ಒಂದು ಗೊತ್ತಿಲ್ಲ ಸರ್ ನನಗೆ. ಇವಾಗ ಟ್ರೇಡ್ ಮಾರ್ಕೆಟ್ ಬಗ್ಗೆನೇ ಗೊತ್ತಿಲ್ಲ. ಮಾಮೂಲಿ ಅಕೌಂಟ್ ಬಿಡು ಇದು ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಇವರು ಆಪ್ಷನಲ್ ಟ್ರೇಡಿಂಗು, ಆಮೇಲೆ ಈ ಮಾಮೂಲಿ ಇದು ಸ್ಟಾಕ್ ಪರ್ಚೇಸ್ ಮಾಡೋದು ಅವೇನೋ ಗೊತ್ತಿರಲಿಲ್ಲ. ಅದಾದ್ಮೇಲೆ ನಾನೇ ಮಾಡಿದೆ, ಇಷ್ಟು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಒಂದು ಸ್ವಲ್ಪ ಗೊತ್ತಿರಲಿಲ್ಲ, ಸ್ವಲ್ಪ ಮೂವ್ ಮಾಡಿದೆ. ಫಸ್ಟ್ ಒಂದು 3 ಸಲ ಅಮೌಂಟ್ ಬಂತಲ್ಲ, ಇದನ್ನು ಚೆನ್ನಾಗಿ ಬರುತ್ತಲ್ಲ ಅಮೌಂಟ್ ಅಂತೇಳಿ ಹಂಗೆ ಮೂವ್ ಮಾಡಿದೆ. 3 ಸಾವಿರ ಬಂದಿತ್ತು, 10 ಸಾವಿರ ಹೋಯ್ತು. ಅದಕ್ಕೆ ನಾನು ಭಾಳ ಕೇರ್ ತಗೊಂಡು ಅದಾದ್ಮೇಲೆ ರೀಸೆಂಟಾಗಿ ಒಂದು 1.5 ಇಯರ್ ಬ್ಯಾಕು ಹಿಂಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಸರ್. ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ನಿಮ್ದು ಹೆಸರು ಬಂತು, TD ಅಕಾಡೆಮಿ ಅಂತೇಳಿ. ಫಾಲೋ ಮಾಡಿದ್ಮೇಲೆ ನಿಮ್ಮ ಹೆಸರೆಲ್ಲ ಎಷ್ಟು ವಿಡಿಯೋ ನೋಡ್ತಾ, ನೈಟ್ ಹೊತ್ತು ನಾನು ಮಲಗೋ ಟೈಮಲ್ಲಿ ನೋಡ್ತಾ ಇದ್ದೆ. ಅಮ್ಮ ಎಷ್ಟು ತಕ್ಕ ಏನು ನೋಡ್ತೀನಿ, ನೀನು ಬರೀ ವಿಡಿಯೋ ನೋಡ್ಕೊಂಡ್ರೆ ಮರಿರ್ತೀಯಲ್ಲ ಅಂತ ಅವ್ರು ಅಂತಿದ್ರು. ಸೊ ಹಾಗಾಗಿ ನೋಡ್ತಾ ಅನ್ನಿಸ್ತು, ಇವೆಲ್ಲ ಶೇರ್ ಮಾರ್ಕೆಟ್ ಎಲ್ಲ ಫಸ್ಟ್ ತಿಳ್ಕೊಂಡು ಕಲಿಕೋದು ಭಾಳ ಬೆಸ್ಟ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಬೆಂಗಳೂರಿಗೆ ಬರಂಗ ಸರಿ ಹೋಗ್ಲಿಕ್ಕೆ. ಸೊ ಬೆಂಗಳೂರಿಗೆ ಬಂದು ಇವಾಗ ಕಲ್ತಿದ್ರಲ್ಲ, ಇವಾಗ ಏನು ಅನಿಸ್ತಾ ಇದೆ ನಿಮ್ಮ ಫೀಲಿಂಗ್ ಏನಿದೆ ಬಂದ್ಮೇಲೆ? ಭಾಳ ಚೆನ್ನಾಗಿ ಅನಿಸ್ತಿದೆ ಸರ್. ಫಸ್ಟಿಗೆ ಇದು ಶೇರ್ ಮಾರ್ಕೆಟ್ ಗ್ಯಾಮ್ಲಿಂಗು ಆ ಥರ ಎಲ್ಲ ಅಂತಿದ್ರು. ಇವಾಗ ಅದ್ರ ಬಗ್ಗೆ ಸ್ವಲ್ಪ ಹುಮ್ಮಸ್ ಬಂದಿದೆ. ಯಾಕಂದ್ರೆ ನಮ್ದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಭಾಳ ಇದೆ. ಆದರೂ ಅಪ್ಪರು ಯಾವ್ದ್ರಲ್ಲಿ ಕಮ್ಮಿ ಮಾಡಿಲ್ಲ ಸರ್ ನಮಗೆ. ಅದಕ್ಕೋಸ್ಕರ ಇವಾಗ ಏನಾದರೂ ಮಾಡಿ ನಾನು ನನ್ನ ಕಾಲಲ್ಲಿ ನಿಂತ್ಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ಸಾಕ್ಬೇಕಂತೇಳಿ ಒಂದು ಸ್ವಲ್ಪ ಇರುತ್ತಲ್ಲ ಸರ್ ಅದು. ಸೊ ಹಾಗಾಗಿ ಈ ಟ್ರೇಡ್ ಮಾರ್ಕೆಟ್ ಕಲೀಲೇಬೇಕು ಅಂತೇಳಿ ಬಂದಿದ್ದೀನಿ ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸೊ ಇಲ್ಲಿ ಶೇರ್ ಮಾರ್ಕೆಟ್ಗೆ ಒಬ್ಬೊಬ್ಬರು ಒಂದೊಂದು ವಿಚಾರಕ್ಕೆ ಬರ್ತಾರೆ. ಒಬ್ಬರು ಅವ್ರ ರಿಟೈರ್ಮೆಂಟ್ಗೋಸ್ಕರ ಬರ್ತಾರೆ, ಒಬ್ಬರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕಂತ ಬರ್ತಾರೆ, ಸ್ವಲ್ಪ ಜನ ಹೆಂಡತಿ ಮಕ್ಕಳು ನೋಡ್ಕೋಬೇಕಂತ ಬರ್ತಾರೆ. ಸೊ ಎಲ್ಲರೂ ಒಂದು ದುಡ್ಡು ಮಾಡೋದಕ್ಕೆ ಬರೋದು. ಬಟ್ ಆ ದುಡ್ಡು ಮಾಡೋ ಅಂಥ ಒಂದು ಟಾರ್ಗೆಟ್ ಇಟ್ಕೊಂಡು ಕಲಿಕೆನ ಮರ್ತೋಗ್ತಾರೆ. ಈಗ ಕಲಿಯೋದೆಲ್ಲ ಏನಕ್ಕೆ, ದುಡ್ಡು ಮಾಡೋಣ ಅಂತ ಬರ್ತಾರೆ, ಇರೋದೆಲ್ಲ ಕಳ್ಕೊಂಡ್ಬಿಡ್ತಾರೆ. ಸೊ ಬಟ್ ಇವರು ಹಂಗೆ ಮಾಡಲಿಲ್ಲ, ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ, ಸ್ವಲ್ಪ ಕೈ ಸುಟ್ಕೊಂಡಿದ್ದಾರೆ ಸಣ್ಣ ಪುಟ್ಟ ಅಮೌಂಟು. ಆಮೇಲೆ ಎಸ್ ಕಲ್ತ್ಕೊಂಡು ಮಾಡೋದು ಒಳ್ಳೇದಂತ ಬಂದು ಕಲಿತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಸರ್, ಇವಾಗ ಕಾನ್ಫಿಡೆನ್ಸ್ ಇದೆಯಾ? ಎಸ್ ಸರ್, 100% ಸರ್. ನಾವು ಸ್ಟಾಕ್ ಮಾರ್ಕೆಟಿಗೆ ಬರೋಕ್ಕೆ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರ್. ಓಕೆ. ಲಾಕ್ಡೌನ್ದಾಗೆ ಅವರು ಬಿಳಿ ಕೆಂಪುಗೆ ವೈಟ್ ಶರ್ಟು, ಅದೇನೋ ಮನಿ ಫ್ರೀಡಮ್ ಆ್ಯಪ್ ಏನೋ ಬರೋದ್ರಿ, ಅದು ಅವ್ರ ವಿಡಿಯೋಗಳು ನೋಡ್ತಾ ಇದ್ವಿ. ಅವ್ರಿಗೆ ಫೋನ್ ಮಾಡಿದ್ರೆ ಲಿಂಕ್ ಕಳಿಸ್ತೀವಿ, ಅಮೌಂಟ್ ಪ್ಲೇ ಮಾಡಿರಿ ಅನ್ನೋರು. ಅಮೌಂಟ್ ಪ್ಲೇ ಮಾಡಿದ್ರೆ ಮತ್ತೆ ಅದು ಆನ್ಲೈನ್ ಅಂತ ಹೇಳೋರು, ಆನ್ಲೈನ್ ಕ್ಲಾಸ್ ಅಂತ ಹೇಳೋರು. ನಮಗೆ ಗೊತ್ತಾಗ್ತಿಲ್ಲ ಆನ್ಲೈನ್ ಹೆಂಗ್ ಓಪನ್ ಮಾಡೋದು, ಮೊಬೈಲ್ ಒಳಗೆ ಹೆಂಗ್ ಕಳಿಸ್ತಾರೋ ಇಲ್ಲೋ ಡೌಟ್ ಬರೋದು. ಆಮೇಲೆ ಅದು ಬಿಟ್ಟು ಹಂಗೆ ಸುಮ್ಮನೆ ಅದೇ ಮೊಬೈಲಾಗಿ ನೋಡ್ತಾ ಇರ್ತಿದ್ವಿ. ಮ್ಯೂಚುವಲ್ ಫಂಡ್, SIP ಏನೇನೋ ಹೇಳೋರು. ನಮ್ಗೆ ಅದು ಹೆಂಗ್ ಮಾಡೋದು, ಮೊಬೈಲ್ ಮಾಡೋದು, ಎಲ್ಲಿ ಮಾಡೋದು ಏನು ಗೊತ್ತಾಗ್ತಿರ್ಲಿಲ್ಲ. ಡಿಮ್ಯಾಂಟ್ ಅನ್ನೋದೇ ನಮಗೆ ಗೊತ್ತಿಲ್ಲ. ಅವ್ರು ಹೇಳೋರು ನಿಮ್ ಬರ್ರಿ ಮಾಡ್ಕೊಡ್ತೀವಿ ಅನ್ನೋರು, ಏನು ಮಾಡ್ತಾರೋ ಏನೋ ಅನ್ನೋ ಒಂದು ಭಯ ಇರೋದು. ಆಮೇಲೆ ಇದು ನೆಕ್ಸ್ಟ್ ಇನ್ನೊಂದು ಅವ್ರದ್ದು ಬಿಟ್ವಿ, ಇನ್ನೊಂದು ಕನ್ನಡ ಪ್ರಾಥಮಿಕ ಪಾಠಶಾಲೆ ಅಂತ ಒಂದು ಚಾನಲ್ ಬರುತ್ತೆ. ಅವ್ರು ಕನ್ನಡದಾಗೆ ಹೇಳೋರು, ಆದ್ರೆ ಅವರವೆಲ್ಲ ಈ ಕ್ಯಾಂಡಲ್ಲು ಅಂಥವೆಲ್ಲ ಹೇಳೋರು. ಅದು ನಮಗೆ ತಲೆಗೂ ಗೊತ್ತಾಗ್ತಿರ್ಲಿಲ್ಲ, ಬರ್ತಲೇ ಇರ್ತಿರ್ಲಿಲ್ಲ. ಅದು ಏನೇನೋ ತೋರಿಸ್ತಾರಲ್ಲ ಇದು ಅಂತ ಅನ್ಸೋದು. ಬಟ್ ಕಲಿಯೋ ಆಸಕ್ತಿ ಇತ್ತು ನಿಮ್ಗೆ? ಕಲಿಯೋ ಆಸಕ್ತಿ, ನಾವು ಕಲಿಬೇಕು ಅನ್ನೋದು ಆಸಕ್ತಿ ಇತ್ತು. ಮತ್ತು ನಂದು ಎಜುಕೇಶನ್ ಕಡಿಮೆ ಐತಿ. ಈ ಒಂದು ಏನೋ ನಾವು ಬರೀ ಕ್ಯಾಲ್ಸಿ ಓದ್ತೀನಿ ಹೊರತು ಇವೆಲ್ಲ ಕಂಪ್ಯೂಟರ್ ನಂಬರ್ಗಳು ಅವೆಲ್ಲ ಗೊತ್ತಾಗಲ್ಲ. ನಾವು ಜಾಸ್ತಿ ಮೊಬೈಲ್ ಯೂಸ್ ಮಾಡಿದ್ರೆ ಯೂಟ್ಯೂಬ್ ಬಿಟ್ರೆ ವಾಟ್ಸಪ್, ಅವು ಬಿಟ್ರೆ ಇನ್ನು ಬೇರೆ ಅವು ಲಾಗಿನ್ ಆಗೋದು, ಜಿಮೇಲ್ ಅವೆಲ್ಲ ಗೊತ್ತಿಲ್ಲ, ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ. ಆಮೇಲೆ ನೀವು ಕನ್ನಡದಾಗೆ ಸ್ವಲ್ಪ ಎಲ್ಲ ನಿಮ್ಮ ಚಾನಲ್ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಹೋಗ್ಬಾರ್ದು, ಇವರು ಡೈರೆಕ್ಟ್ ಎಲ್ಲ ಹೇಳ್ಕೊಡ್ತಾರಲ್ಲ ಅನ್ನಿಸ್ತು. ಅದಕ್ಕೆ ಬಂದೆ ಸರ್ ಡೈರೆಕ್ಟ್. ಸೊ ಇವಾಗ ಬಂದ್ವಿ. ಮತ್ತೆ ನಮ್ಮ ಫ್ರೆಂಡ್
ನಮ್ಮ ಫ್ರೆಂಡ್ ಎಲ್ಲ ಆಪ್ಷನ್ ಮೋನೆ ಶೇರ್ಗೆ ಎಲ್ಲರಿಗೆ ಅಂತ ಮಾಡೋಣ. ಅವನೇ ನನಗೆ ಡಿಮ್ಯಾಟ್ ಅಕೌಂಟ್ ಮಾಡಿಕೊಟ್ಟೆ. ಓಕೆ. ಈ ಅವರೇ ಎಲ್ಲ ಸ್ವಲ್ಪ ಹೇಳಿರು, ಡಿಮ್ಯಾಟ್ ಅಕೌಂಟ್ ಮಾಡಿಕೊಟ್ರು. ಅವರು ಆಪ್ಷನ್ನು ಅದು ಫಾರೆಕ್ಸು ಅವೆಲ್ಲ ಮಾಡೋರು ಅವರು. ಓಕೆ. ಅವರು 2,000 3,000 4,000 ಒಂದೊಂದು ಸಲ 2,000 3,000 ಕಳ್ಕೊಳೋರು, ಮತ್ತೆ 3,000 5,000 ಪ್ರಾಫಿಟ್ಟು ಮಾಡೋರು ತೋರ್ಸೋರು. ಮಾಡು ನಾನು ಹೇಳ್ತೀನಿ ಅನ್ನೋರು. ನನಗೆ ಅದು ಗೊತ್ತಾಗ್ತಿಲ್ಲ. ಅವ್ನು ಬೇರೆ ಕಡೆ ಇರೋನು, ನಾನು ಬೇರೆ ಕಡೆ ಇರ್ತಿದ್ದೆ. ಅವ್ನು ಹೇಳಿದ್ರು ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದು ಯಾವ ಬಟನ್ ಒತ್ತಬೇಕು, ಯಾವ್ದಿದು, ಯಾವ ಕಂಪ್ನಿ ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಫಾರಿಕ್ಸ್ ಎಲ್ಲ ಬೇರೆ ದೇಶದವೆಲ್ಲ ಹೇಳೋಣ, ನಮ್ಮ ದೇಶದ್ದೇ ನಮಗೆ ಸರಿ ಕಂಪ್ನಿಗಳು ಯಾವ ಅನ್ನೋದು ಗೊತ್ತಿಲ್ಲ. ಇನ್ನು ನಾವು ಬೇರೆ ದೇಶದ ಏನು ಗೊತ್ತಾಗುತ್ತೆ ಅನ್ಕೊಂಡು ನಾನು ಬೇಡಪ್ಪ, ನಾನು ಡೈರೆಕ್ಟ್ ಕಲಿಯೋಕೆ ಹೋಗ್ಬಿಡ್ತೀನಿ ಅಂತ ಬೆಂಗಳೂರಿಗೆ ಬಂದೆ. ಸೊ ಇವಾಗ ಆಕ್ಚುಲಿ ನೀವು ಹೇಳಿದ್ರಲ್ಲ ಸರ್, ನಿಮ್ಮ ಎಜುಕೇಶನ್ ಕಡಿಮೆ ಇದೆ, ನಿಮ್ಗೆ ಏನು ಎಲ್ಲಿ ಓದ್ತೋದು ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಈ ಟಿಡಿಗೆ ಬಂದ್ಮೇಲೆ ಇವಾಗ ಹೆಂಗ್ ಮಾಡೋದು, ಯಾವ ಥರ ಟ್ರೇಡ್ ಮಾಡೋದು, ಎಲ್ಲಿ ಓದ್ತೋದು ಗೊತ್ತಾಗ್ತಾ ಇದೆಯಾ? ಈಗ ಸ್ವಲ್ಪ ಗೊತ್ತಾಗ್ತಿದೆ. ನಿಮ್ಮ ಇವ್ರು ಇರ್ತಾರಲ್ಲ ಸ್ಟಾಫ್, ಅವರೆಲ್ಲ ಏನೋ ಡೌಟ್ ಇತ್ತನ್ನು ಕೇಳಿದ್ರೆ ಅವರೆಲ್ಲ ಹೇಳ್ಕೊಡ್ತಾರೆ. ಸೊ ಇವಾಗ ನಿಮ್ಮ ಕೈ ಹಿಡಿದು ನಾವು ನಡೆಸ್ತಾ ಇದೀವಿ ಸರ್. ಸೊ ಇವಾಗ ಟ್ರೇಡ್ ಮಾಡೋ ಕಾನ್ಫಿಡೆನ್ಸ್ ಇದೆಯಾ? ಇದೆ ಸರ್. ಇನ್ವೆಸ್ಟಿಂಗ್ ಅಟ್ಲೀಸ್ಟ್ ನಿಮ್ಮ ತರ ಅಟ್ಲೀಸ್ಟ್ ಶೇರ್ ಅಲ್ಲಿ ತಗೊಳ್ಳೋದು, ಶೇರ್ ಮಾರೋದು ಗೊತ್ತಾಗ್ತಾ ಇದೆ? ಗೊತ್ತಾಗ್ತಿದೆ ಸರ್. ಯಾಕಂದ್ರೆ ನಿಮ್ಮ ತರ ತುಂಬಾ ಜನ ಹಳ್ಳಿಗಳಲ್ಲಿ ಇರ್ತಾರೆ. ಸೊ ಅವ್ರು ಕಲಿಬೇಕಂತ ಆಸೆ ಇರುತ್ತೆ. ಹಿಂಗೆ ಬೆಂಗಳೂರಿಗೆ ಹೋಗಿ ಹೇಳ್ಕೊಡ್ತಾರ ಇಲ್ವಾ ಅನ್ನೋದು ಒಂದು ಡೆಫಿನೆಟ್ಲಿ ಭಯ ಇರುತ್ತೆ. ಸೊ ಇಲ್ಲಿಗೆ ಬಂದವಾಗ ಇವಾಗ ನಿಮ್ಮ ಥರದ ತುಂಬ ಜನ ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ. ಭಯ ಅಂದರೆ ನೀವು ಹೇಳಿದಲ್ಲ, ಯೂಟ್ಯೂಬ್ ನೋಡ್ತೀನಿ, ವಾಟ್ಸ್ಆ್ಯಪ್ ಮಾಡ್ತೀನಿ, ಅದು ಬಿಟ್ಟರೆ ಇನ್ನೇನು ನನಗೆ ಬರಲ್ಲ. ಸೊ ಆ ಥರದವರು ಟಿಡಿ ಸಂಸ್ಥೆಗೆ ಬಂದರೆ ಇಲ್ಲಿ ನಿಮ್ಗೆ ಸಪೋರ್ಟ್ ಎಲ್ಲ ಸಿಗುತ್ತಾ? ಸರ್, ಸಿಗುತ್ತೆ. ಕಲಿಬೋದು, ಯಾರು ಬೇಕಾದ್ರೆ ಕಲಿಬೋದು ಸರ್. ಶೇರ್ ಮಾರ್ಕೆಟಲ್ಲಿ ಭವಿಷ್ಯ ಚೆನ್ನಾಗಿದೆಯಾ ನಮ್ದು ಎಲ್ಲರದು? ಇವಾಗ ನಾನು ಹಾಕ್ತೀನಿ ದುಡ್ಡು, ನೀವು ಹಾಕ್ತೀರಾ, ನೀವು ಎಲ್ಲರೂ ದುಡ್ಡು ಹಾಕ್ತೀರಾ, ನಮ್ಮೆಲ್ಲರ ಭವಿಷ್ಯ ಚೆನ್ನಾಗಿರುತ್ತಾ ಅನ್ನೋದು ಪ್ರಶ್ನೆ. ಅಂದರೆ ಇದು ನನ್ನ ಪ್ರಶ್ನೆ ಅಲ್ಲ, ನಮ್ಮ ವೀಕ್ಷಕರ ಪ್ರಶ್ನೆ. ಇದರಲ್ಲಿ ನೀವು ಹೇಳೋದು ಯಾವುದಕ್ಕೆ ಹೋಗ್ಬೇಕು, ಯಾವುದಕ್ಕೆ ಹೋಗಬಾರ್ದು, ಯಾವ್ದು ತಪ್ಪು ದಾರಿ, ಯಾವುದು ಸರಿ ದಾರಿ ಅಂತ ಎಲ್ಲ ಕ್ಲಿಯರಾಗಿ ಹೇಳ್ತೀರಾ. ತಪ್ಪು ದಾರಿ ಹಿಡಿದ್ರಂದ್ರೆ 0 ಆಗ್ತಾರೆ. ಸರಿ ದಾರಿ ನೀವು ಹೇಳಿದ್ದು ದಾರಿ ಹಿಡಿದ್ರೆ ಸ್ವಲ್ಪ ಪ್ರಾಫಿಟಲ್ಲಿ ಆಗ್ತಾರೆ, ಪ್ರಾಫಿಟ್ ಮಾಡ್ತಾರೆ ಸರ್. ಸೊ ಒಟ್ಟಿನಲ್ಲಿ 2 ದಾರಿ ಇದೆ. ಸೊ ವೀಕ್ಷಕರೇ, ಸರ್ ಹೇಳ್ದಂಗೆ 2 ದಾರಿ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಒಂದು ಸರಿ ದಾರಿ, ಒಂದು ತಪ್ಪು ದಾರಿ. ಸೊ ನೀವು ಚೆನ್ನಾಗೇ ಕಲ್ತಿರೋರ ಹತ್ರ ಹೋದರೆ ಸರಿ ದಾರಿಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅರ್ಧಂಬರ್ಧ ಕಲ್ತ್ಕೊಂಡು ನೀವೇ ಯೂಟ್ಯೂಬಲ್ಲಿ ನೋಡಿಕೊಂಡು ಇಲ್ಲ ಏನೋ ಅರ್ಧಂಬರ್ಧ ಕಲ್ತಿರೋರ ಹತ್ರ ಹೋದರೆ ಅವರು ಅರ್ಧಂಬರ್ಧಮ್ಮ ಹೇಳ್ಕೊಡ್ತಾರೆ. ಚೆನ್ನಾಗಿ ಕಲೀರಿ, ಎಲ್ಲರೂ ಹೋಗಿ ಒಳ್ಳೆ ಕಡೆ ಹೋಗಿ ಚೆನ್ನಾಗಿ ಕಲೀರಿ. ಟಿಡಿ ಸಂಸ್ಥೆಗೆ ಬನ್ನಿ ಅಂತ ನಾವು ಹೇಳ್ತಲ್ಲ, ಟಿಡಿ ಸಂಸ್ಥೆನೂ ಇದೆ. ಟಿಡಿ ಸಂಸ್ಥೆಯಲ್ಲಿ ಇವತ್ತು ಒಂದು 10 ಬ್ರಾಂಚ್ ನಾವು ಏನು ಮಾಡ್ತಾ ಇದ್ದೀವೋ 10 ಬ್ರಾಂಚ್ ಇದೆ. ಎಲ್ಲ ಕಡೆ ಬ್ರಾಂಚಸ್ ಆಗ್ತಾ ಇದೆ. ಆ್ಯಂಡ್ ಕಲಬುರಗಿಯಲ್ಲೂ ಸಹ ಬ್ರಾಂಚ್ ಆಗಿದೆ. ರಾಜಾಜಿನಗರ, ಯಲಹಂಕ, JP ನಗರ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ದಾವಣಗೆರೆ ಎಲ್ಲ ಕಡೆನೂ ಬ್ರಾಂಚಸ್ ಇಷ್ಟು ಸದ್ಯಕ್ಕೆ 6 ಬ್ರಾಂಚ್ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ ಇನ್ನೊಂದು 3-4 ಬ್ರಾಂಚ್ ಬರ್ತಾ ಇದೆ. ಸೊ ಎಲ್ಲ ಕಡೆನೂ ನೀವು ಹೋಗಿ ಕಲೀರಿ. ಪ್ರತಿ ಭಾನುವಾರ ಫ್ರೀ ವರ್ಕ್ಶಾಪ್ ಇರುತ್ತೆ 10 ಗಂಟೆಯಿಂದ 1 ಗಂಟೆಗೆ. ಅದನ್ನು ಸಹ ಅಬ್ಸರ್ವ್ ಮಾಡಿ ಫ್ರೀ ವರ್ಕ್ಶಾಪ್ ನೋಡಿಕೊಂಡು ಎಲ್ಲ ಕಲ್ತ್ಕೊಂಡು ಆಮೇಲೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಬಳ್ಳಾರಿ, ಬಿಜಾಪುರ, ಚಿತ್ರದುರ್ಗ ಇಷ್ಟು ದೂರದಿಂದ ಬಂದು ಕಲಿತಾ ಇದ್ದಾರೆ. ಸೊ ಬೆಂಗಳೂರಿಗೆ ಬಂದು ಕಲಿತಾ ಇದ್ದಾರೆ. ಸೊ ನಿಮಗೆಲ್ಲ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ನಾವು ನಿಮ್ಮ ಜಿಲ್ಲೆಗಳಲ್ಲೇ ಬ್ರಾಂಚ್ ಮಾಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಡೆಫಿನೆಟ್ಲಿ ಮಾಡೋ ಪ್ಲಾನ್ ಇದೆ. ಚಿತ್ರದುರ್ಗದಲ್ಲೂ, ದಾವಣಗೆರೆಯಲ್ಲಿ ಮಾಡೋ ಪ್ಲಾನ್ ಇದೆ. ದಾವಣಗೆರೆ ಮಾಡಿದ್ರೆ ಡೆಫಿನೆಟ್ಲಿ ಚಿತ್ರದುರ್ಗ ನಿಮ್ಗೆ ಹತ್ರ ಆಗ್ಬೋದು. ಆ್ಯಂಡ್ ನಿಮಗೆ ಬಿಜಾಪುರದವ್ರಿಗೆ ಕಲಬುರಗಿಯಲ್ಲಿ ಮಾಡಿದ್ದೀವಿ. ಸೊ ನಿಮಗೂ ಅದು ಸ್ವಲ್ಪ ಹತ್ರ ಆಗ್ಬೋದು. ಸೊ ನಿಮ್ಗೆ ಹತ್ರ ಆಗಲಿ ಅಂತ ಎಲ್ಲ ಕಡೆನೂ ನಮ್ಮ ಶಾಖೆಗಳನ್ನು ಮಾಡ್ತಾ ಇದ್ದೀವಿ. ಸೊ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಹೂಡಿಕೆ ಮಾಡಿ, ಚಿಕ್ಕ ವಯಸ್ಸಿಗೆ ಮಾಡಿ, ಲೇಟ್ ಮಾಡಬೇಡಿ. ತುಂಬ ನೀವು ಎಷ್ಟು ಲೇಟ್ ಮಾಡಿದಷ್ಟು ನೀವು ಲೇಟ್ ಆಗ್ತೀರಾ ಶ್ರೀಮಂತರಾಗೋದು. ಸೊ ಶ್ರೀಮಂತರು ಯಾರು ಬೇಕಾದ್ರೂ ಆಗ್ಬೋದು. ನಿಮ್ಮ ಹತ್ರ ಪ್ರಾಪರ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಇರಬೇಕು. ಬೇಗ ಚಿಕ್ಕ ವಯಸ್ಸಿಗೆ ಮಾಡಿಕೊಂಡ್ರೆ ಇವತ್ತು ನೀವು ಪ್ಲ್ಯಾನ್ ಮಾಡಿದ್ರೆ ಇನ್ನೊಂದು 10ರಿಂದ 15 ವರ್ಷಕ್ಕೆ ಯಾರು ಬೇಕಾದ್ರೂ ಕೋಟ್ಯಾಧಿಪತಿ ಆಗ್ಬೋದು. ಸೊ ವೀಕ್ಷಕರೇ, ವಿಡಿಯೋ ನೋಡಿದ್ರಲ್ಲ. ಸೊ ತುಂಬ ಜನ ಸ್ಟಾಕ್ ಮಾರ್ಕೆಟ್ ಅಂದರೆ ಓನ್ಲಿ ಫಾರ್ ಎಜುಕೇಟೆಡ್, ಹೈಲಿ ದುಡ್ಡಿರೋರು, ಕೋಟ್ಯಾಧಿಪತಿಗಳಿಗೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ಕೊಂಡಿದ್ರಿ. ಆ್ಯಕ್ಚುಲಿ ಕೋಟ್ಯಾಧಿಪತಿಗಳಿಗಿಂತ ಕಡು ಬಡವರಿಗೆ, ಮಣ್ಣಲ್ಲಿ ಬಿದ್ದಿರೋರಿಗೆ ಸ್ಟಾಕ್ ಮಾರ್ಕೆಟ್ ತುಂಬ ಅವಶ್ಯಕತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಸಹ ಪ್ರೂವ್ ಮಾಡಿದ್ದಾರೆ. ಕಡು ಬಡವರಿಗೆ ಸ್ಟಾಕ್ ಮಾರ್ಕೆಟ್ ಬೇಕು. ಬಂದ್ರೇ ಕಡು ಬಡವರು ಸ್ಟಾಕ್ ಮಾರ್ಕೆಟ್ ಬಂದ್ರೇ ಅವ್ರ ಲೈಫಲ್ಲಿ ಎದೊಳೋದಕ್ಕೆ ಒಂದು ಆಪರ್ಚುನಿಟಿ. ಇದು ಯುಟಿಲೈಸ್ ಮಾಡ್ಕೊಳ್ಳಿ ಶ್ರೀಮಂತರಾಗಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದೇ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ ಫೀಲ್ಡ್.
ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ, ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.